ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಧಾಗೌಡ ಅಂತ. ನಾನಿರೋದು ಬೆಂಗಳೂರಲ್ಲಿ. ನನಗೆ ಈಗಷ್ಟೇ ಒಂದು ಕಾಲ್ ಬಂತು ವಾಟ್ಸಪ್ಪಲ್ಲಿ, ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿಬಿಟ್ಟು. ಸೊ ನಾನು ಏನು ಕ್ರೈಮ್ ಆಫೀಸಿಂದ ಕಾಲ್ ಬರ್ತಾ ಇದೆಯಲ್ಲ ಅಂತ ಕಾಲ್ ರಿಸೀವ್ ಮಾಡಿದೆ. ಕಾಲ್ ರಿಸೀವ್ ಮಾಡಿದ್ರೆ ನಿಮ್ಮ ಮಗಳನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ನಿಮ್ಮ ಮಗಳ ಜೊತೆ 3 ಜನನ ಸೇರಿ ಅರೆಸ್ಟ್ ಮಾಡಿದ್ದೀವಿ. ನಿಮ್ಮ ಮಗಳು ತುಂಬ ಒಳ್ಳೆಯವಳು ಪಾಪ, ಅದಕ್ಕೇನೆ ನಾವು ನಿಮ್ಮ ಮಗಳನ್ನ ಬಿಟ್ಬಿಡ್ತೀನಿ, DIG ಆಫೀಸರ್ಗೂ ಹೋಗೋದಿಲ್ಲ, ಆನ್ ದ ರೋಡಲ್ಲಿ ಇದ್ದೀವಿ ನಾವು ಇವಾಗ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇದಕ್ಕೆ ಫೈನ್ ಅಂತ ಇರುತ್ತೆ, ಫೈನ್ ಕಟ್ಟಿಬಿಡಿ, ಅವಾಗ ನಾನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಮಾತಾಡ್ತಾನೇ ಇದ್ರು. ನಾನು ಯಾಕೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಕೇಳಿದ್ರೆ ಅವರು ರೀಸನ್ಸ್ ಏನೂ ಹೇಳಲಿಲ್ಲ. ಬಟ್ ತುಂಬ ಗಾಬರಿ ಪಡಿಸಿ ಮಾತಾಡ್ಬಿಡ್ತಾರೆ. ಅಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಿಮ್ಮ ಮಗಳನ್ನ ನಾನು ಅರೆಸ್ಟ್ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಮಗಳು ಒಬ್ಬಳೇ ಅಲ್ಲ, ನಿಮ್ಮ ಮಗಳ ಜೊತೆ ಇನ್ನೂ 4 ಜನನ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಈ ಥರ ಭಯ ಪಡಿಸಿ ಟ್ರ್ಯಾಪ್ ಮಾಡಿ. ಎಷ್ಟು ಭಯ ಪಡಿಸ್ತಾರೆ ಅಂತಂದರೆ, ನಾನು ಕೇಳ್ತಾ ಇದ್ದೀನಿ, ಸರಿ ನನ್ನ ಮಗಳು ಅರೆಸ್ಟ್ ಆಗಿದಲ್ಲ, ನಿಮ್ಮ ಜೊತೆ ಇದ್ರೆ ಕೊಡಿ ಅವಳಿಗೆ ಫೋನು, ನಾನು ಮಾತಾಡ್ತೀನಿ ಅಂತಂದರೆ ಪಕ್ಕದಲ್ಲಿ ಯಾವುದೋ ಒಂದು ಮಗು ಜೋರು ದುಃಖಿಸ್ಕೊಂಡು ಅಳೋ ಥರ ಒಂದು ವಾಯ್ಸ್ನ ಕೇಳಿಸ್ತಾರೆ. ಆದ್ಮೇಲೆ ಸರಿ ಯಾಕೆ ಏನು ರೀಸನ್ ಅಂತ ಕೇಳಿದಕ್ಕೆ ಅವರು ಹೇಳ್ತಾರೆ, ರೀಸನ್ ಏನು ಹೇಳೋ ಥರದ್ದಲ್ಲ, ಅಂದರೆ ಹೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ರೀಸನ್ಸ್ ಏನು ಹೇಳೋದೇ ಇಲ್ಲ. ಅವ್ರು ಹೆಂಗೆ ಅಂದರೆ ನೆಕ್ಸ್ಟ್ ನಾವೇನು ಮಾತಾಡೋಕೆ ಅವಕಾಶನೇ ಕೊಡಲ್ಲ, ಕಂಪ್ಲೀಟಾಗಿ ಅವರೇ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ನಿಮ್ಮ ಮಗಳನ್ನ ಇವಾಗ ಅರೆಸ್ಟ್ ಮಾಡಿದೀನಿ, ಬಿಡಿಸ್ಕೊಬೇಕು ಅಂತಂತಂದರೆ ನನಗೆ ಈಗ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಏನಿದ್ರು ಒಂದು ಅಕೌಂಟ್ಗೆ ಕಳಿಸ್ತೀನಿ, ಅದಕ್ಕೆ ಪೇ ಮಾಡಿ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ನಾನು ಇಲ್ಲ, ನನ್ನ ಮಗಳ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡೋಕ್ಕೋದ್ರೆ, ಫೋನ್ ಕಟ್ ಮಾಡಿದ್ರೆ ಅಷ್ಟೇ ದೇವ್ರಿಗೆ ಬಿಟ್ಟಿದ್ದು, ನಿನ್ನ ಹಣೆ ಬರ, ನನಗೇನು ಗೊತ್ತಿಲ್ಲ, ನಿಮ್ಮ ಮಗಳಿಗೆ ಏನಾದರೂ ಆಗ್ಬೋದು ಅಂತ ಹೇಳಿ ಭಯ ಪಡಿಸ್ತಾರೆ. ಸೊ ನಾನು ಫೋನ್ ಕಟ್ ಮಾಡಿ ನನ್ನ ಮಗಳಿಗೆ ಕಾಲ್ ಮಾಡಿದೆ, ನನ್ನ ಮಗಳು ಕಾಲ್ ರಿಸೀವ್ ಮಾಡಲಿಲ್ಲ 1 ಸೆಕೆಂಡು. ಎಲ್ಲೋ ಒಂದು ಕಡೆ ಭಯನೇ ಆಗೋಯ್ತು, ಏನಾಯಿತು ಅಂತ ಅಂದ್ಬಿಟ್ಟು ಅಂತ. ಬಿಕಾಸ್ ಮಕ್ಕಳಿಗೆ ಕಾಲೇಜ್ಗೆ ಹೋಗಿರ್ತಾರೆ, ಸ್ಕೂಲ್ಗೆ ಹೋಗಿರ್ತಾರೆ, ಏನಾಗ್ತಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಪೇರೆಂಟ್ಸ್ ಮನೇಲಿ ಇರಬೇಕಾದಾಗ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ಬಟ್ ಗಾಬರಿ ಪಟ್ಕೊಳ್ದೆ 1 ನಿಮಿಷ ಆಲೋಚನೆ ಮಾಡಿ ಸ್ಕೂಲಲ್ಲಿ ಅವರ ಟೀಚರ್ಸ್ ಜೊತೆ ಅಥವಾ ಯಾರು ಕೋರ್ಡಿನೇಟ್ಸ್ ಇರ್ತಾರೆ ಅಥವಾ ಅವ್ರ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಇಟ್ಕೊಂಡು ಅವ್ರಿಗೆ ನೀವು ಕಾಲ್ ಮಾಡಿ, ನೀವು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮಗಳಿದ್ದಾಳ ಇಲ್ವಾ, ನಿಜಾನೂ ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಯಾಕೆಂದರೆ ನಮ್ಮ ಮಕ್ಕಳು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ಬಟ್ ಆದರೂ ಇಂಥ ಒಂದು ಸಂದರ್ಭ ಬಂದ ತಕ್ಷಣ ನಾವು ಪ್ಯಾನಿಕ್ ಆಗಿಬಿಡ್ತೀವಿ. ಏನೋ ಆಗೇ ಬಿಡ್ತೇನೋ ಅನ್ನೋ ಒಂದು ಗೊಂದಲಕ್ಕೆ ಹೊರಟೋಗ್ಬಿಡ್ತೀವಿ. ಆ ಗೊಂದಲ ಮಾಡ್ಕೊಳ್ಳೋದು ಬೇಡ. ಫಸ್ಟು 1 ನಿಮಿಷ ನೀವು ತಾಳ್ಮೆ ತಗೊಂಡು ನಿಮ್ಮ ಮಗಳು ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿಂದ ಕನ್ಫರ್ಮೇಷನ್ ತಗೊಳ್ಳಿ. ನಾನು ಅವ್ರ ಫ್ರೆಂಡ್ಸ್ಗೊಂದು 3 ಜನಕ್ಕೆ ಮಾಡಿದೆ, ಯಾರು ಫೋನ್ ರಿಸೀವ್ ಮಾಡಲಿಲ್ಲ. ಮೇ ಬಿ ಕ್ಲಾಸಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಬಟ್ ಭಯ ಆಯಿತು 1 ಸೆಕೆಂಡ್, ತುಂಬಾ ಗಾಬರಿ ಆಯಿತು. ಆದಮೇಲೆ ನಾನು ಅಡ್ಮಿನಿಸ್ಟ್ರೇಷನ್ಗೆ ಕಾಲ್ ಮಾಡಿದೆ. ಅಡ್ಮಿನಿಸ್ಟ್ರೇಷನ್ಗೆ ಕಾಲ್ ಮಾಡಿ ಅವ್ರ ಹತ್ರ ಕೇಳಿದೆ, ನನ್ನ ಮಗಳು ಈ ಥರ BAMS ಅಲ್ಲಿ 2nd ಇಯರಲ್ಲಿ ಓದ್ತಿದ್ದಾಳೆ, ಈ ಥರ ಒಂದು ಕ್ರೈಮಿಂದ ನನಗೆ ಕಾಲ್ ಬರ್ತಾ ಇದೆ, ದಯವಿಟ್ಟು ಏನು ವಿಷಯ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಹೇಳಿ ಅಂತ ಅಂದ್ಬಿಟ್ಟು ಅಂತ. ಅವರು ಇಲ್ಲ ಇದರ ನಾರ್ಮಲಾಗಿ ಫ್ರಾಡ್ಸ್ ಕಾಲ್ಸ್ ಬರ್ತಾ ಇರುತ್ತೆ ಮೇಡಮ್, ವರಿ ಮಾಡ್ಕೊಬೇಡಿ ಅಂತಂದರು. ಬಟ್ ಆದರೂ ಭಯ ಅಂತ ಇದ್ದೇ ಇರುತ್ತೆ. ಅವಾಗ ಇಮಿಡಿಯೇಟಾಗಿ ಅವರು ಕ್ಲಾಸ್ ಟೀಚರ್ ಹತ್ರ ಹೋಗಿ ಮಾತಾಡಿ ನನ್ನ ಮಗಳ ಹತ್ರ ಇಂದ ಕಾಲ್ ಮಾಡಿಸ್ಕೊಟ್ರು. ಮಗಳ ಹತ್ರ ಮಾತಾಡಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸೊ ನಾವೇ ತಿಳ್ಕೊಂಡಿರೋರೇ ಇಷ್ಟೊಂದು ಭಯ ಪಡ್ತೀವಿ ಅಂದರೆ ಪಾಪ ಸಾಮಾನ್ಯ ಜನ ಏನೂ ಅರಿವೇ ಇರೋದಿಲ್ಲ. ಸಡನ್ನಾಗಿ ಈ ಥರ ಕಾಲ್ಸ್ ಬಂದಾಗ ಅವರು ಯಾವ ಥರ ಒಂದು ಪರಿಸ್ಥಿತಿಗೆ ಹೋಗ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನೇ ಇದ್ರೂ ಫಸ್ಟು ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿದ್ದಾರಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಯಾರ್ದಾದ್ರೂ ಮಾತನ್ನ ನಂಬಿ. ಅದಕ್ಕಿಂತ ಮುಂಚೆ ಯಾರ್ದೂ ಮಾತನ್ನ ನಂಬೇಡಿ. ಈ ಥರ ತುಂಬ ಫ್ರಾಡ್ಸ್ ಕಾಲ್ಸ್ ಬರ್ತಾ ಇದೆ. ಇದಕ್ಕೆ ಏನು ಸುರಕ್ಷಿತ ಕ್ರಮನ ತಗೊಳ್ಬೇಕು ಅನ್ನೋದನ್ನು ದಯವಿಟ್ಟು ಕೂತು ಮಾತಾಡಿ. ಅದರಲ್ಲೂ ನಿಮ್ಮ ಮಕ್ಕಳು ಪರ್ಸ್ನಲ್ ಆಗಿ ನಿಮಗೆ ಕನೆಕ್ಟ್ ಆಗಿರ್ತಾರೆ. ಅವರು ದಿವಸ ಹೋದಾಗ ಬಂದಾಗ ಓಡಾಡೋಂಥ ಜಾಗ, ಯಾಕೆಂದರೆ ಗೊತ್ತಿಲ್ಲ ಇವತ್ತು ರೋಡಲ್ಲಿ ಎಷ್ಟೊಂದು ಕ್ರೈಮ್ಸ್ ನಡೀತಾ ಇದೆ. ಸೊ ಈ ಥರದ ವಿಚಾರ ಬಂದಾಗ ಖಂಡಿತವಾಗ್ಲೂ ಎಂಥವ್ರಿಗೂ ಪ್ಯಾನಿಕ್ ಆಗೇ ಆಗ್ತಾರೆ. ಅದಕ್ಕೆ ಪ್ಯಾನಿಕ್ ಆಗದೆ ದಯವಿಟ್ಟು ಫಸ್ಟ್ ನಿಮ್ಮ ಮಕ್ಳ ಹತ್ರ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಕಾಲ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಭಯ ಪಡಬೇಡಿ. ಫಸ್ಟು ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರ ನೀವು ಪ್ರೋಸೆಸ್ ಆಗಿ ಯಾರಿಗೂ ದುಡ್ಡು ಹಾಕೋದು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಈ ಥರ ಫ್ರಾಡ್ ಕಾಲ್ಸ್ ಬರ್ತಾ ಇರೋದ್ರಿಂದ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ನೀವು ಕ್ಲಾರಿಟಿ ತೊಗೊಂಡು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗಿ. ಥ್ಯಾಂಕ್ ಯು.